ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮಂತ್ರ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ ಆಗಲಿ ಜಾಸ್ತಿ ಶಾಪ್ ಮಾಡೋದು ಮಿಂತ್ರಾಯಿಂದನೇ. ಬಟ್ ಇದುವರೆಗೂ ಒಂದು ಮಂತ್ರ ಹಾಲ್ ಕೂಡ ಮಾಡಿಲ್ಲ. ಆ್ಯಂಡ್ ಟು ಸ್ಟಾರ್ಟ್ ಹೇಳಬೇಕು ಅಂದರೆ ನಾನು ಹೆಂಗೆ ಶಾಪ್ ಮಾಡ್ತೀನಿ ಅಂದರೆ ಒಂದು 4-5 ಮಂತ್ಸ್ ಇಲ್ಲ 6 ಮಂತ್ಸಿಗೆ ಒಂದೇ ಸತಿ ಶಾಪ್ ಮಾಡ್ತೀನಿ, ಇಲ್ಲ ಅಂದರೆ ಶಾಪೇ ಮಾಡಲ್ಲ. ಸೊ ಆ ಥರ. ಸೊ ಇವಾಗ ನೀವು ನೋಡಿದ್ರಲ್ಲ, ಇಷ್ಟು ಪಾರ್ಸಲ್ಸ್ ಇದೆ, ಇನ್ನೂ ಇದೆ. ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ಐಟಮ್ಸ್ ಬಂದಿಲ್ಲ. ನಾನು ಅಂದ್ಕೊಂಡೆ ಎಲ್ಲ ಬಂದಮೇಲೆ ಒಟ್ಟಿಗೆ ಮಾಡೋಣ ಅಂತ, ಬಟ್ ತುಂಬ ಲೇಟ್ ಆಗಿಬಿಡತ್ತೆ. ಸೊ ಅಕಸ್ಮಾತ್ ಏನಾದ್ರು ಸೈಜು ಕರೆಕ್ಟ್ ಆಗಿಲ್ಲ ಅಂದರೆ ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ಟೈಮ್ ಆಗೋಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಫಸ್ಟ್ ಪಾರ್ಸಲ್. ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಪ್ಯಾಂಟ್. ಆ್ಯಂಡ್ ಇದು ಈ ಥರ ಇದೆ. ಸೊ ಇದ್ರದ್ದು ಇಮೇಜಸ್ಸು ಮತ್ತು ಪ್ರೈಸ್ ಟ್ಯಾಗ್ಸ್ ಈ ಕಡೆ ಇಲ್ಲ ಅಂದರೆ ಈ ಕಡೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಹಾಕ್ತೀನಿ. ಆಮೇಲೆ ಪ್ರತಿಯೊಂದು ಡ್ರೆಸ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಆ್ಯಂಡ್ ನಾನು ಹೇಳಬೇಕು, ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು ಅಂದರೆ ಏನಂದರೆ, ಈ ನಡುವೆ ನಾನು ಬಟ್ಟೆ ಹೆಂಗೆ ಚೂಸ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಆಗಿರ್ಬೇಕು, ನಂಗೆ ಜಾಸ್ತಿ ಇರಿಟೇಟ್ ಆಗಬಾರ್ದು, ಸಾಫ್ಟ್ ಆಗಿರಬೇಕು, ಎಲ್ಲ ಕಾಟನ್ ಕ್ಲಾತ್ಸ್ ಆಗಿರಬೇಕು. ಸೊ ಈ ಥರದ್ದು ಜಾಸ್ತಿ ಚೂಸ್ ಮಾಡ್ತೀನಿ. ಸೊ ಇದು ಒಂದಾಯಿತು. ಇದೊಂದು ಪ್ಯಾಂಟ್ ಜಾಸ್ತಿ ಆರ್ಡರ್ ಮಾಡಿದ್ರೆ ಡೈಲಿ ವೇರೆ, ಬಿಕಾಸ್ ನಾನು ಇವಾಗ ಜಾಸ್ತಿ ಎಲ್ಲೂ ಹೊರಗೆ ಹೋಗ್ತಿಲ್ಲ ಅಲ್ವಾ ಅಷ್ಟೊಂದು. ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಡೈಲಿ ವೇರ್ಸೇ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕಾರ್ಡ್ ಸೆಟ್. ಇದು ನನಗೆ ಕಾರ್ಡ್ಸ್ ನಡುವೆ ಅಂತೂ ಎಷ್ಟು ಇಷ್ಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಜಾಸ್ತಿ ಕಾರ್ಡ್ ಸೆಟ್ಟೆ. ಆ್ಯಂಡ್ ದಿಸ್ ಕಲರ್ ಇಸ್ ಆಲ್ಸೋ ನೈಸ್. ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ಸ್ವಲ್ಪ ಲೂಸ್ ಆಗಿದ್ರೆ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಇದ್ರ ಇಮೇಜಸ್ನ ಕೂಡ ನಾನು ಹಾಕ್ತೀನಿ. ಆ್ಯಂಡ್ ಐ ಲೈಕ್ ಇಟ್. ಇವಾಗಲೇ ನಾನು ನೀಟಾಗಿ ಓಪನ್ ಮಾಡಿಬಿಟ್ಟು ನೋಡ್ತಾ ಇರೋದು, ಸೊ ಸ್ವಲ್ಪ ನೀಟಾಗಿ ನೋಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನೈಸ್. ಆ್ಯಂಡ್ ಓಕೆ, ಇದು ಕೂಡ ಒಂದು ಪ್ಯಾಂಟ್, ಡೈಲಿ ವೇರ್ ಪ್ಯಾಂಟ್, ಕಾಟನ್ ಅನ್ಸುತ್ತೆ. ಹೌದು, ಇದು ಕೂಡ ಕಾಟನ್ ಪ್ಯಾಂಟ್. ಆ್ಯಂಡ್ ದಿಸ್ ಇಸ್ ಸಾಫ್ಟ್, ನೈಸ್, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದರಲ್ಲೇ ಇನ್ನೊಂದು ಪಾರ್ಸಲ್ ಇದೆ. ಇದೇನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನಾನೇ ಮರ್ತೋಗ್ಬಿಟ್ಟಿದ್ದೀನಿ, ಟು ಬಿ ಫ್ರ್ಯಾಂಕ್, ಯಾಕಂದರೆ ತುಂಬ ದಿನ ಆಯ್ತಲ್ವಾ. ಓಕೆ, ದಿಸ್ ಇಸ್ ಅ ಟಾಪ್, ಈ ಥರ ಇದೆ. ಎನಿವೇ ಇದರ ಇಮೇಜಸ್ನ ಹಾಕ್ತೀನಿ ನೋಡಿ. ಅಕಸ್ಮಾತ್ ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಇಟ್. ಆ್ಯಂಡ್ ಇದು ಫುಲ್ ಮಂತ್ರ ಹಾಲ್ ಫುಲ್ ಆದಮೇಲೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವುದು ಇಷ್ಟ ಆಯಿತು, ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ. ಆ್ಯಂಡ್ ಓಕೆ, ಇದು ಡೋರ್ ಮ್ಯಾಟ್. ಇನ್ನೂ ನನ್ನ ರೂಮ್ನ ಕ್ಲೀನಾಗಿ ಸೆಟ್ ಮಾಡಿಲ್ಲ ಅಲ್ವಾ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಕೂಡ ತುಂಬ ಆರ್ಡರ್ ಮಾಡಿದ್ದೀನಿ, ಎಲ್ಲ ಬರಬೇಕು. ಅದನ್ನೆಲ್ಲ ಬಂದಾಗಲೂ ಸಾಧ್ಯ ಆದರೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಆಮೇಲೆ ಎಲ್ಲ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಇದು ಮ್ಯಾಟ್, ಡೋರ್ ಮ್ಯಾಟ್. ಓಕೆ, ಸ್ವಲ್ಪ ಕಷ್ಟ ಆಗ್ತಿದೆ, ಸಿಸರ್ ಏನಾದ್ರು ಇಟ್ಕೋಬೇಕಾಗಿತ್ತು ನಾನು. But still, it's okay. So this is a doormat. Wow. Okay. This is pretty ಅನ್ನಿಸ್ತು ನನಗೆ. ಇದನ್ನು ಈ ಕಡೆ ಇಡ್ತೀನಿ. And next parcel. Okay, do one top.
ಟೀ ಶರ್ಟ್ಸ್. ಇನ್ನು ಆ್ಯಕ್ಚುಲಿ ಕುರ್ತಾ ಸೆಟ್ಸು ಅದನ್ನೆಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಐ ಡೋಂಟ್ ನೋ ಅದನ್ನು ಯಾವಾಗ ಬರುತ್ತೆ ಅಂತ. ಎಸ್, ದಿಸ್ ಇಸ್ ಅ ಪ್ರಿಟಿ ಕಲರ್. ಇದನ್ನು ಹಾಕ್ತೀನಿ. ಎಲ್ಲ ಫುಲ್ಲು ಓಪನ್ ಮಾಡಲ್ಲ, ಬಿಕಾಸ್ ನಂಗೆ ಮತ್ತೆ ಎತ್ತೇಳಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದು ಬೆಡ್ ಸ್ಪ್ರೆಡ್ ಮತ್ತು ಪಿಲೋ ಕವರ್ಸ್ ಸೆಟ್. ಆಲ್ಮೋಸ್ಟ್ ಲೈಕ್ ಎಲ್ಲ ಹೊಸದೇ ಆರ್ಡರ್ ಮಾಡಿದ್ದೀನಿ. ಇನ್ನು ಸ್ಕ್ರೀನ್ ಅಂತೆ, ಆಮೇಲೆ ಇನ್ನು ಎಷ್ಟೊಂದು ಐಟಮ್ಸ್ ಬರಬೇಕು. ಸೊ ಯಾ, ಅದನ್ನೆಲ್ಲ ಸಾಧ್ಯವಾದ ಶಾರ್ಟ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಆ್ಯಡ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಯಾ, ದಿಸ್ ಇಸ್ ಅ ಪ್ರಿಟಿ ಕಲರ್, ಚೆನ್ನಾಗಿದೆ. ಸೊ ಇದನ್ನು ಎಲ್ಲ ಅಕಸ್ಮಾತ್ ಈ ಪ್ರಾಡಕ್ಟು ರಿವ್ಯೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಹೆಂಗೆ ಯೂಸ್ ಮಾಡ್ತೀನಿ ಇದೆಲ್ಲ ಅಂದರೆ, ಹೊಸ ಬಟ್ಟೆ, ಯಾಕಂದರೆ ಇದು ಆನ್ಲೈನ್ ಆರ್ಡರ್ ಅಲ್ವಾ, ಅಕಸ್ಮಾತ್ ಯಾರು ಯೂಸ್ ಮಾಡಿರ್ತಾರೆ ಅಂತ ನಾನು ಒಂದು ಸತಿ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡೋದು. ಹೊಸ ಬಟ್ಟೆ ಆದರೂ ದಟ್ ಅಂದರೆ ಆ ಥರ ಯೂಸ್ ಮಾಡಿದ್ರೆ ನಂಗೆ ಕಂಫರ್ಟೇಬಲ್ ಜಾಸ್ತಿ ಅನಿಸುತ್ತೆ. ಸೊ ಐ ಯೂಸ್ ಇಟ್ ದಟ್ ವೇ. ಇದನ್ನೆಲ್ಲ ಇವಾಗ ಮತ್ತೆ ಒಗ್ಯಕ್ಕೆ ಬೇರೆ ಹಾಕಬೇಕು. ಯಾ, ಆಲ್ಮೋಸ್ಟ್ ಎಲ್ಲ ಆಯಿತು ಅನಿಸುತ್ತೆ. ಓಕೆ, ಇದನ್ನು ಒಂದು ಟೀ ಶರ್ಟ್. ಸೊ ಯಾ, ಇದು ಕೂಡ ಚೆನ್ನಾಗಿದೆ, ಕಂಫರ್ಟೇಬಲ್. ಬಟ್ ಇದು ಕಲರ್ ಓಕೆ ಫೈನ್. ಇದರಲ್ಲಿ ಆ್ಯಪಲ್ ತೋರಿಸಿರೋ ಥರನೇ ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ಸ್ವಲ್ಪ ಡಿಫ್ರೆಂಟ್ ಇದೆ. ಬಟ್ ಐ ಡೋಂಟ್ ನೋ, ಸ್ಟಿಲ್ ನಾನು ಇದನ್ನು ಇಟ್ಕೋತೀನ, ರಿಟರ್ನ್ ಹಾಕ್ತೀನ ಅಂತ. ಎನಿವೇ, ಸೊ ಸದ್ಯಕ್ಕೆ ಬಂದಿರೋ ಐಟಮ್ಸ್ ಇಷ್ಟೇ. ಆ್ಯಂಡ್ ನಾನು ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನೋ ಅಲ್ವೋ ಗೊತ್ತಿಲ್ಲ. ಆ್ಯಂಡ್ ಒನ್ ಟಿಪ್ ಹೇಳಬೇಕು ಅಂದರೆ, ಹೌ ಐ ಸೇವ್ ಮನಿ ಅಂತ. ಐ ಥಾಟ್ ಇದನ್ನು ಶೇರ್ ಮಾಡೋಣ, ಅಕಸ್ಮಾತ್ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ. ಆ್ಯಂಡ್ ಒಂದು ನಿಮಿಷ, ಓಕೆ. ಆ್ಯಂಡ್ ಈ ಬಾಟಲ್ ಬಗ್ಗೆ ಹೇಳಬೇಕು. ಇದು ನನಗೆ ನೈಕಾಯಿಂದ ಫ್ರೀ ಗಿಫ್ಟ್ ಬಂದಿದ್ದು. ದಿಸ್ ಇಸ್ ವೆರಿ ಪ್ರಿಟಿ ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ಇದಕ್ಕೆ ಸ್ಟ್ರಾ ಕೂಡ ಇದೆ, ಬಟ್ ಐ ಕೆಪ್ಟ್ ಇಟ್ ಅಸೈಡ್. ಯಾ, ಆ್ಯಂಡ್ ಮನಿ ಸೇವಿಂಗ್ ಟಿಪ್ಸ್. ಯಾ, ನಾನು ಹೆಂಗೆ ದುಡ್ಡನ್ನು ಸೇವ್ ಮಾಡ್ತೀನಿ ಅಂದರೆ, ಐ ಆಮ್ ವೆರಿ ಸ್ಟ್ರಿಕ್ಟ್ ಆರ್ ಐ ಆಮ್ ವೆರಿ ಡಿಸಿಪ್ಲಿನ್ ಅಂತಲೇ ಹೇಳ್ಬೋದು. ಲೈಕ್ ಐ ಫಾಲೋ 80 ಮತ್ತು 20% ರೂಲ್. ಅಂದರೆ 80% ವಾಟ್ ಐ ಕೀಪ್ ಇಸ್ ಫಾರ್ ಮೈ ಕಮಿಟ್ಮೆಂಟ್ಸ್. ಲೈಕ್ ಅಂದರೆ ಯಾ, ನಿಮಗೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಒಂದು 10,000 ಬರುತ್ತೆ ಅಂತ ಇಟ್ಕೊಳ್ಳಿ ಒಬ್ಬರಿಗೆ. ಅದರಲ್ಲಿ 8,000 ನಂದು ಎಲ್ಲ ಥರದ ಕಮಿಟ್ಮೆಂಟ್ಸ್ನ ಮತ್ತು ಏನಾದ್ರು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ಗೆ ಬೇಕಾದರೆ ಅದನ್ನೆಲ್ಲ ಇದು ಮಾಡ್ತೀನಿ. ಇನ್ನು 20% ಐ ಡೂ ಸೇವಿಂಗ್ಸ್. ಅದು ಹೇಗೆ ಅಂದರೆ ಲಿಟ್ರಲಿ ಸೇವಿಂಗ್ಸ್. ಏನಾದ್ರು ಎಮರ್ಜೆನ್ಸಿ ಅಂದರೆ ತೀರಾ ತುಂಬ ಕಷ್ಟ ಬಂದಾಗ ಮಾತ್ರ ತೆಗಿಬೇಕು. ಇಲ್ಲ ಏನಾದರೂ ಏನಾದ್ರು ಬೇಕೇ ಬೇಕು ಅಂದಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಯೂಸ್ ಮಾಡಲ್ಲ. ಇದು ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಲ್ಲ ಅಂತ. ಬಟ್ ನೀವು ಚಿಕ್ಕದು ಇಂದನೇ ಸೇವ್ ಮಾಡಿದ್ರು ಕೂಡ ಒಂದಿನ ಅದು ತುಂಬ ದೊಡ್ಡದಾಗತ್ತೆ. ಫಾರ್ ಎಕ್ಸಾಂಪಲ್ ಆರ್ ಡಿಯಲ್ಲಿ ದುಡ್ಡು ಇಡೋದಾಗ್ಬೋದು, ಒಂದು 1000 ರೂಪೀಸೇ ಇಡೋದಾಗ್ಬೋದು. ಅದನ್ನೇ ಒಂದು ವರ್ಷ ಇಟ್ಟರೆ 12,000 ಆಗುತ್ತೆ. ಆ ಥರ ಲೈಕ್ ಚಿಕ್ಕದ್ರು ಕೂಡ ಮ್ಯಾಟರ್ ಆಗುತ್ತೆ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಆ್ಯಂಡ್ ನಾನು ಕೂಡ ಅದೇ ಥರನೇ ಸೇವ್ ಮಾಡೋದು. ನನ್ನ ಕಮಿಟ್ಮೆಂಟ್ಸು ತುಂಬ ಇರುತ್ತೆ. ಇದೆ. ನಾನು ಅಷ್ಟೇ, ಐ ಪ್ಲ್ಯಾನ್ ಮೈ ಓಕೆ, ನನಗೆ ಇಷ್ಟು ಬರ್ತಿದೆ, ಅದರಲ್ಲಿ ನನ್ನ ಕಮಿಟ್ಮೆಂಟ್ಸ್ ಇಷ್ಟಿದೆ, EMI ಇಷ್ಟು. ಆಮೇಲೆ ಹಂಗೆ ಅಂದ್ಬಿಟ್ಟು ಸೇವ್ ಮಾಡಬೇಕು ಅಂದ್ಬಿಟ್ಟು ನನ್ನ ಲೈಕ್ ಏನೂ ತೊಗೊಳ್ದಲೆ, ಏನೂ ತಿಂದಲೆ, ಐ ಡೋಂಟ್ ಥಿಂಕ್ ಇಟ್ ಈಸ್ ಆಲ್ ವರ್ತ್ ಅಂತ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಲೈಕ್ ಎವ್ರಿ ಟೈಮ್ ನಾನು ಅಂದ್ಕೊಂಡಿರೋದು 80-20% ರೂಲೇ ಫಾಲೋ ಮಾಡಬೇಕು ಅಂತ. ಆ್ಯಂಡ್ ಸಮ್ಟೈಮ್ಸ್ ಅದಾಗಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಓಕೆ.
ಈ ಸತಿ ಆಗಿಲ್ವಾ, ನೆಕ್ಸ್ಟ್ ಟೈಮಿಂದ ಸೇವ್ ಮಾಡೋಣ. ಯಾ, ನೆಕ್ಸ್ಟ್ ಸತಿಯಿಂದ ಸೇವ್ ಮಾಡೋಣ. ದಿಸ್ ಇಸ್ ವಾಟ್ ಐ ಥಿಂಕ್. ಯಾ, ಅಷ್ಟೇ ಗೈಸ್. ಹೋಪ್ ಇದು ಚಿಕ್ಕ ವಿಡಿಯೋ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ಟಿಪ್ ಯಾರಿಗಾದರೂ ಹೆಲ್ಪ್ಫುಲ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಷ್ಟು ಜನ ನಂತರ ಸೇವಿಂಗ್ಸ್ನ ಅಂದರೆ ಚಿಕ್ಕದೇ ಇರ್ಬೋದು, ತೀರಾ ದೊಡ್ಡದು ಬೇಕು ಅಂತ ಏನಿಲ್ಲ. ಸೊ ಚಿಕ್ಕದ್ರಿಂದನೂ ಮ್ಯಾಟರ್ ಆಗುತ್ತೆ. ಎಷ್ಟು ಜನ ಈ ಥರ ಸೇವ್ ಮಾಡ್ತೀರಾ, ನಂತರ ಎಷ್ಟು ಜನ ಪ್ಲ್ಯಾನ್ ಮಾಡ್ಕೋತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾ, ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಮಿಂತ್ರಾ ಹಾಲ್. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ನಾನು ಇವಾಗ ತೋರಿಸಿದ್ದು ತುಂಬ ಮಿನಿಮಲ್ ಐಟಮ್ಸ್ ಇರ್ಬೋದು, ಬಟ್ ಸ್ಟಿಲ್ ಇದರಲ್ಲಿ ನಿಮಗೆ ಯಾವ ಐಟಮ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾ ಗೈಸ್, ಸೊ ಇವಾಗ ಆ್ಯಕ್ಚುಲಿ ಇನ್ನೊಂದು ವಿಡಿಯೋನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದ್ರ ಜೊತೆ. ಸೊ ಅದಕ್ಕೂ ಇವಾಗ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ತರಬೇಕು. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ ಆ್ಯಂಡ್ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಯಾ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ಡ್ರೆಸ್ನ ಕೂಡ ನಾನು ಮಿಂತ್ರಾಯಿಂದನೇ ಪರ್ಚೇಸ್ ಮಾಡಿದ್ದು. ನನ್ನ ಹತ್ರ ಆಲ್ಮೋಸ್ಟ್ ಇರೋದ್ರಲ್ಲೆಲ್ಲ ಕಲೆಕ್ಷನಲ್ಲಿ ಜಾಸ್ತಿ ಇರೋದೇ ಮಿಂತ್ರಾ, ಬಿಕಾಸ್ ಐ ಆಮ್ ವೆರಿ ಕಂಫರ್ಟೇಬಲ್ ಇನ್ ಇಟ್. ಇದು ಯಾವುದೇ ಥರದ ಪೇಡ್ ಪ್ರಮೋಷನ್ ಅಲ್ಲ, ಇದು ನನ್ನ ಕಾಸಿಂದ ತೊಗೊಂಡಿರುವಂಥ ಐಟಮ್ಸ್. ಸೊ ಯಾ, ಇದೊಂದು ಕ್ಲಿಯರ್ ಮಾಡಬೇಕಾಯ್ತು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.